ಮನಸ್ಸಿನ ಮಾತು ಚಾನಲ್ಗೆ ಸ್ವಾಗತ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಟ್ಟಿನ ನೋವು ಬಹಳಷ್ಟು ಮಹಿಳೆಯರಿಗೆ ಯಮಯಾತನೆ. ಅದಕ್ಕೆ ನಮ್ಮ ಪೂರ್ವಜರು 3 ದಿನಗಳ ಕಾಲ ಮನೆಯಿಂದ ಹೊರಗೆ ಇಡುತ್ತಿದ್ದರು, ಅವರು ವಿಶ್ರಮಿಸಲಿ ಎಂದು. ಮಾನಸಿಕವಾಗಿ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಆ ಸಮಯದಲ್ಲಿ ಎಂದು. ಮುಟ್ಟಿನ ನೋವನ್ನು ಕಡಿಮೆ ಮಾಡುವ ಮನೆಮದ್ದನ್ನು ನೋಡೋಣ. ಮುಟ್ಟಿನ ಸಮಯದಲ್ಲಿ ಸಹಿಸಲು ಅಸಾಧ್ಯವಾದ ಕಿಬ್ಬೊಟ್ಟೆ ನೋವು ಕಾಣಿಸಿಕೊಳ್ಳುವುದು. ಇದಕ್ಕೆ ಮಾತ್ರೆ ಸೇವನೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಇರುವಂತಹ ನೈಸರ್ಗಿಕ ವಿಧಾನ ಪಾಲಿಸಿದರೆ ನೋವು ಕಡಿಮೆಯಾಗುವುದು. ಸಾಸಿವೆ ಎಣ್ಣೆಯಿಂದ ಕಿಬ್ಬೊಟ್ಟೆಗೆ ಮಸಾಜ್ ಮಾಡಬೇಕು. ಮೆಂತೆಯನ್ನು ನೀರಿನಲ್ಲಿ ಕುದಿಸಿ ಕುಡಿಯಬೇಕು. ಸ್ವಲ್ಪ ಬೆಲ್ಲದ ಜೊತೆ ಮೆಂತೆ ತಿಂದರೆ ನೋವು ಕಡಿಮೆಯಾಗುವುದು. ಉತ್ತಮವಾದ ಔಷಧಿ ಏನೆಂದರೆ ಜೀರಿಗೆಯನ್ನು ನೀರಿನಲ್ಲಿ ಕುದಿಸಿ ಕುಡಿಯಬೇಕು. ಶುಂಠಿ ಮತ್ತು ಬ್ಲ್ಯಾಕ್ ಟೀ ಕುಡಿಯುವುದರಿಂದ ಕಿಬ್ಬೊಟ್ಟೆ ಸೆಳೆತ ಕಡಿಮೆಯಾಗುವುದು. ಜೊತೆಗೆ ಎಳನೀರನ್ನು ಕುಡಿಯಬೇಕು. ಮುಟ್ಟಿನ ಸಮಯದಲ್ಲಿ ನಿತ್ಯವೂ ಬಾಳೆಹಣ್ಣು ತಿನ್ನಬೇಕು. ನೋವು ಅಸ್ವಸ್ಥತೆ ನಿವಾರಿಸುತ್ತದೆ. ಕಿಬ್ಬೊಟ್ಟೆ ಮತ್ತು ಹೊಕ್ಕುಳಕ್ಕೆ ಹರಳೆಣ್ಣೆ ಹಚ್ಚಬೇಕು. ಹಸಿರು ಎಲೆ ತರಕಾರಿ, ಬಾದಾಮಿ, ಗೋಡಂಬಿ, ನಿಂಬೆ, ಪೇರಲ, ಕಿವಿಹಣ್ಣು, ಕಿತ್ತಳೆ ಹಣ್ಣು ಹೆಚ್ಚು ಸೇವಿಸಬೇಕು. ಕಲ್ಲಂಗಡಿ ಬೀಜವನ್ನು ತುಪ್ಪದಲ್ಲಿ ಹುರಿದು ತಿನ್ನುವುದರಿಂದ ನೋವು ಕಡಿಮೆಯಾಗುವುದು. ಅರಿಶಿನವನ್ನು ಹಾಲಿನೊಂದಿಗೆ ಬೆರೆಸಿ ಕುಡಿಯಬೇಕು. ಸಕ್ಕರೆ ನೀರನ್ನು ಕುದಿಸಿ ಕುಡಿಯಬೇಕು. ಬಿಸಿ ನೀರನ್ನು ಮುಟ್ಟಿನ ಸಮಯದಲ್ಲಿ ಅವಾಗವಾಗ ಕುಡಿಯುವುದರಿಂದ ನೋವು ಕಡಿಮೆಯಾಗುವುದು. ಮುಟ್ಟಿನ ಸಮಯದಲ್ಲಿ ಹೆಚ್ಚು ನೀರನ್ನು ಕುಡಿಯಬೇಕು. ಕ್ಯಾಲ್ಸಿಯಂ ಇರುವ ಆಹಾರ ಹೆಚ್ಚು ಸೇವಿಸಬೇಕು. ಕಾಫಿಯನ್ನು ಕುಡಿಬಾರದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.